ಭಾರತದ ಐಟಿ ಕ್ಷೇತ್ರವು ಪ್ರಸ್ತುತ ಒಂದು ದೊಡ್ಡ ಬದಲಾವಣೆಯ ಹಂತದಲ್ಲಿದೆ. ಮಾರುಕಟ್ಟೆಯಲ್ಲಿ ಐಟಿ ಷೇರುಗಳು ಕುಸಿಯಲು ಮತ್ತು ಉದ್ಯೋಗ ಕಡಿತಕ್ಕೆ ಹಲವು ಪ್ರಮುಖ ಕಾರಣಗಳಿವೆ. ಐಟಿ ಕ್ಷೇತ್ರ ಕುಸಿಯಲು ಪ್ರಮುಖ ಕಾರಣಗಳು: ಜಾಗತಿಕ ಆರ್ಥಿಕ ಅನಿಶ್ಚಿತತೆ. ಅಮೆರಿಕ ಮತ್ತು ಯುರೋಪ್ ಮಾರುಕಟ್ಟೆಗಳಲ್ಲಿನ ಆರ್ಥಿಕ ಕುಸಿತದ ಭೀತಿಯಿಂದಾಗಿ ಅಲ್ಲಿನ ಕಂಪನಿಗಳು ತಮ್ಮ ಐಟಿ ಬಜೆಟ್ ಅನ್ನು ಕಡಿತಗೊಳಿಸಿವೆ. ಇದರಿಂದ ಭಾರತೀಯ ಕಂಪನಿಗಳಿಗೆ ಹೊಸ ಪ್ರಾಜೆಕ್ಟ್ಗಳು ಸಿಗುವುದು ಕಡಿಮೆಯಾಗಿದೆ. ಎಐ ಪ್ರಭಾವ. ಜನರೇಟಿವ್ ಎಐ ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದ್ದು, ಸಾಂಪ್ರದಾಯಿಕ ಐಟಿ ಕೆಲಸಗಳನ್ನು ಆಟೋಮೇಷನ್ ಮೂಲಕ ಮಾಡಲಾಗುತ್ತಿದೆ. ಉದಾಹರಣೆಗೆ, ಟಿಸಿಎಸ್ 2026ರ ವೇಳೆಗೆ ಸುಮಾರು 12,000 ಉದ್ಯೋಗಿಗಳನ್ನು 2% ಕಡಿತಗೊಳಿಸಲು ನಿರ್ಧರಿಸಿದೆ ಎಂದು ವರದಿಯಾಗಿದೆ. ಬಜೆಟ್ 2026ರ ಪರಿಣಾಮ. ಇತ್ತೀಚಿನ ಕೇಂದ್ರ ಬಜೆಟ್ನಲ್ಲಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ತೆರಿಗೆ ಏರಿಕೆ ಮತ್ತು ಇತರ ಹಣಕಾಸು ಬದಲಾವಣೆಗಳು ಷೇರು ಮಾರುಕಟ್ಟೆಯ ಮೇಲೆ ಒತ್ತಡ ತಂದಿವೆ. ಇದು ಐಟಿ ಷೇರುಗಳ ಮೇಲೆಯೂ ಪರಿಣಾಮ ಬೀರಿದೆ. ಹೈರಿಂಗ್ ಕುಸಿತ. ಕಳೆದ ಕೆಲವು ತ್ರೈಮಾಸಿಕಗಳಿಂದ ಪ್ರಮುಖ ಕಂಪನಿಗಳಾದ ಇನ್ಫೋಸಿಸ್, ವಿಪ್ರೋ ಮತ್ತು HCL ಫ್ರೆಷರ್ಸ್ ನೇಮಕಾತಿಯನ್ನು ಗಣನೀಯವಾಗಿ ಕಡಿಮೆ ಮಾಡಿವೆ. ಪ್ರಸ್ತುತ ಮತ್ತು ಭವಿಷ್ಯದ ಸ್ಥಿತಿ. ಐಟಿ ಕ್ಷೇತ್ರದ ಭವಿಷ್ಯವು ಸಂಪೂರ್ಣವಾಗಿ ಮುಗಿದಿಲ್ಲ, ಬದಲಾಗಿ ಅದು ಟ್ರಾನ್ಸ್ಫಾರ್ಮೇಷನ್ ಸ್ಟೇಜ್ನಲ್ಲಿದೆ. ಪ್ರೆಸೆಂಟ್. ಸ್ಕಿಲ್ ಅಪ್ಗ್ರೇಡ್ ಅನಿವಾರ್ಯ. ಹಳೆಯ ತಂತ್ರಜ್ಞಾನಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಬೇಡಿಕೆ ಕಡಿಮೆಯಾಗುತ್ತಿದೆ. ಉದ್ಯೋಗ ಕಡಿತ. 2027ರ ವೇಳೆಗೆ ಐಟಿ ವಲಯದಲ್ಲಿ ಉದ್ಯೋಗ ಕಡಿತದ ಸಂಖ್ಯೆ ಸುಮಾರು 2 ಲಕ್ಷ ತಲುಪಬಹುದು ಎಂಬ ಆತಂಕವಿದೆ. ಫ್ಯೂಚರ್ ಔಟ್ಲುಕ್. ಎಐ, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಡೇಟಾ ಸೈನ್ಸ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಬಳದ ಕೆಲಸಗಳು ಸೃಷ್ಟಿಯಾಗಲಿವೆ. ಕರ್ನಾಟಕದ ಗುರಿ. ಕರ್ನಾಟಕ ಸರ್ಕಾರವು 2026ರ ವೇಳೆಗೆ ಐಟಿ ರಫ್ತನ್ನು $150 ಬಿಲಿಯನ್ ತಲುಪಿಸುವ ಗುರಿ ಹೊಂದಿದೆ. ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿಯಂತಹ ನಗರಗಳಲ್ಲಿ ಐಟಿ ಹಬ್ಗಳನ್ನು ಬೆಳೆಸಲು ಸರ್ಕಾರ ಒತ್ತು ನೀಡುತ್ತಿದೆ. ಬಜೆಟ್ ಬೆಂಬಲ. 2026ರ ಬಜೆಟ್ನಲ್ಲಿ ಸೇಫ್ ಹಾರ್ಬರ್ ನಿಯಮಗಳನ್ನು ವಿಸ್ತರಿಸಲಾಗಿದೆ. ಇದು ಐಟಿ ಕಂಪನಿಗಳ ತೆರಿಗೆ ಕಿರಿಕಿರಿಯನ್ನು ಕಡಿಮೆ ಮಾಡಲು ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಮುಖ್ಯ ಸೂಚನೆ: ನೀವು ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಸೇರಲು ಬಯಸಿದ್ದರೆ, ಕೇವಲ ಕೋಡಿಂಗ್ ಕಲಿಯುವ ಬದಲು ಎಐ ಚಾಲಿತ ತಂತ್ರಜ್ಞಾನಗಳು ಮತ್ತು ಡೊಮೇನ್ ಎಕ್ಸ್ಪರ್ಟೈಸ್ ಪಡೆಯುವುದು ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ.